ರಾಣಿನ ಜುಟ್ಟು ಹಿಡ್ದು ಎಳ್ಕೊಂಬರಕ್ಕಿಲ್ವ ಎಲ್ಗೋದ್ಲ ಅವಳು ನೋಡ್ದ ಶ್ರೀದೇವಿ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸಿರದ ಆ ಹುಡ್ಗಿ ಅಂತ ಕೆಲಸ ಮಾಡ್ತಾಳೇನೋ ಅವಳಿಗೆ ಯಾರ ರೌಡಿಗಳು ಗೊತ್ತಂತೂ ನನಗೇನು ಗೊತ್ತಜ್ಜಿ. ಆ ರಾಣಿ ಹೇಳಿದಕ್ಕೆ ಪೊಲೀಸ್ನವರು ನಿಮ್ಮಮ್ಮ ಸಿಗೋವರೆಗೂ ಇವರು ಇಲ್ಲೇ ಇರಲಿ, ಸಿಕ್ಕಿದ ಮೇಲೆ ಸತ್ಯ ಏನು ಅಂತ ಗೊತ್ತಾಗುತ್ತಲ್ಲ ಅಂತ ಹೇಳಿ ಒಳಗೆ ಹಾಕಿದ್ರು. ನಾನಿನ್ನೇನು ಮಾಡೋಕ್ಕಾಗುತ್ತೆ ಅಲ್ಲಿ ಹೇಳು, ಪೊಲೀಸ್ ಸ್ಟೇಷನ್ನಾಗೆ ಏನಲ್ಲಿ ಗುದ್ದಾಡೋಕ್ಕಾಗುತ್ತೆ ಅವಳ ಹತ್ರ. ಅದೇ ಬಂದ್ವಿ, ಅವಳು ಊರಿಗೆ ಹೋದ್ಲು, ನಾನು ಬರಲ್ಲ ನಿಮ್ಮ ಮನೆಗೆ ಅಂತಾನ. ಇಲ್ಲಿಗೆ ಬಂದಿದ್ರೆ ಒಂದು ಬಿಟ್ಟು ಕೇಳ್ಬೋದಾಗಿತ್ತು, ಯಾಕೆ ಹಿಂಗೆ ಮಾಡಿದೆ ಅಂತಾನ. ಅವಮ್ಮ ಎಲ್ಗೋಯ್ತೋ ಏನೋ ಒಂದು ಗೊತ್ತಿಲ್ಲ. ರಾಣಿಗೆ ಯಾಕಂತ ತಕೊಂಡು ಬಡಿಬೇಕಾಗಿತ್ತು ಪಾಪ. ಏನೋ ತಪ್ಪು ಮಾಡದೇ ಇರೋ ಶ್ರೀದೇವಿನ ಜೈಲಿಗೆ ಹಾಕಂಗಾಗೈತಲ್ಲ. ಈ ನಿಮ್ಮಮ್ಮಯ್ಯ ಅದು ಎಲ್ಗೋದ್ಲು ಏನು ಕತ್ತಿಯೋ ಒಂದೂ ಗೊತ್ತಿಲ್ಲ. ಅವಳು ಮನೆಯಿಂದ ಆಚೆಗೆ ಹೋಗಿ ಈ ರಾಗ ಶ್ರೀದೇವಿಗೆ ಸಂಕಟ ತಂದಂಗೆ ಆಯಿತು. ಹೋಗ್ಲಿ ಬಿಡಮ್ಮ, ಅವಳು ಎಲ್ಲಿದ್ರು ಸಿಕ್ಕೇ ಸಿಗ್ತಾಳೆ. ಜೈ ಬಂದಮೇಲೆ ಶ್ರೀದೇವಿನೂ ಬಿಟ್ಟೇ ಬಿಡ್ತಾರೆ. ಇದ್ರಾಗೆ ಅವಳ ಕೈವಾಡ ಏನೂ ಇರಲ್ಲ ಅಂತ ನನಗೂ ಗೊತ್ತಿದೆ. ಆದರೆ ಏನು ಮಾಡೋದು, ಅವ್ರ ಅಮ್ಮಯ್ಯನಂಗೆ ಈ ರಾಣಿನೂ ದ್ವೇಷ ಶ್ರೀದೇವಿ ಮೇಲೆ ದ್ವೇಷ ಸಾಧಿಸ್ತಾನೆ ಬಂದರು ಇಬ್ರು ತಾಯಿ ಮಗಳನ್ನು. ಇದೇ ಒಳ್ಳೆ ಚಾನ್ಸು ಅಂತ ಹೇಳಿ ಆ ಪೊಲೀಸ್ನರ ತಾಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸವಳೆ. ಸುಮ್ಮನಿರು, ನಮ್ಮ ಸೊಸೆ ಏನೋ ತಪ್ಪು ಮಾಡಿಲ್ಲ ಅಂತ ನಮಗೆ ಗೊತ್ತಿದೆ. ಕರ್ಕೊಬರ್ಬೇಕಾಗಿತ್ತು, ನಾವೆಲ್ಲನ ಸರಿಯಾಗಿ ಕೇಳ್ತಿದ್ವಿ. ಆ ರಾಣಿನ ಹೆಂಗೆ ಹೇಳ್ತೀಯ ಶ್ರೀದೇವಿ ಮೇಲೆ, ಹೆಂಗೆ ಆರೋಪ ಮಾಡ್ತೀಯ ಸಾಕ್ಷಿ ಇಲ್ದಲೇನೆ ಅಂತಾನ. ಆ ಪೊಲೀಸ್ನವರು ಸಾಕ್ಷಿ ಕೇಳಲಿಲ್ವಾ? ಅವಳು ಹೇಳಿದ ತಕ್ಷಣ ಒಳಗೆ ಹಾಕ್ಬಿಟ್ರ? ಅಯ್ಯೋ ಅಜ್ಜಿ, ಈಗೇನು ಅರೆಸ್ಟ್ ಮಾಡಿಲ್ಲ, ಸುಮ್ಮನೆ ಒಳಗಡೆ ಇರಲಿ. ನಿಮ್ಮಮ್ಮ ಸಿಕ್ಕಿದ್ಮೇಲೆ ನಾವೆಲ್ಲನ ವಿಚಾರಣೆ ಮಾಡಿ ಯಾವ್ದು ಸುಳ್ಳು ಯಾವ್ದು ಸತ್ಯ ಅಂತನ ಆಮೇಲೆ ಬಿಡ್ತೀವಿ ಅಂತಾನ ಅವರೇ ಹೇಳಿದ್ದಾರೆ. ಅಲ್ಲೇನೇನು ಅವಳು ಕಂಪ್ಲೇಂಟ್ ಕೊಟ್ಟಿಡ್ಕೇನು ಅರೆಸ್ಟ್ ಮಾಡಿಲ್ಲ. ಏನು ಕಂಪ್ಲೇಂಟ್ ರಿಜಿಸ್ಟರ್ ಏನು ಮಾಡಲ್ಲ. ಏನು ಮಾಡ್ತಾರೋ, ರಿಜಿಸ್ಟರ್ ಮಾಡ್ತಾರೋ ಏನು ಮಾಡ್ತಾರೋ, ಒಟ್ಟಿನಲ್ಲಿ ಶ್ರೀದೇವಿ ಅಂತೂ ಪಾಪ ಎಷ್ಟು ಅಳ್ತಾ ಇದ್ದಾಳೋ ಏನೋ ಅಲ್ಲಿ ಜೈಲ್ನಾಗೆ. ಏನು ಮಾಡೋಕ್ಕಾಗಲ್ಲ ಅಜ್ಜಿ, ಇಂಥ ಸಂದರ್ಭ ಬಂದಮೇಲೆ ಜೈಲಿಗೂ ಹೋಗ್ಬೇಕಾಗುತ್ತೆ, ಕೋರ್ಟಿಗೂ ಹೋಗ್ಬೇಕಾಗುತ್ತೆ. ಧೈರ್ಯವಾಗಿರಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನನಗೂ ಬೇಜಾರಾಯಿತು ಪಾಪ. ಆ ರಾಣಿಯಿಂದನ ಎಂಥ ಕೆಲಸ ಆಗೋಯ್ತು, ಬರೀ ಕಷ್ಟ ಅನುಭವಿಸೋದೇ ಆಯಿತು ಈ ಮನೆಗೆ ಬಂದಾಗಿಂದ ನನ್ನ ಹೆಂಡ್ತಿ. ರೀ ರವಿ, ಲೇ ಜೈ, ಎಲ್ಲಿಗೆ ಹೋಗಿದ್ದೆ ಇಷ್ಟು ದಿನನ? 3 ದಿವಸ ಆಯ್ತಲ್ಲ ನೀನು ಮನೆ ಬಿಟ್ಟು ಹೋಗಿ. ಎಲ್ಲಿಗೆ ಹೋಗಿದ್ದೆ? ಹೇಳಿ ಜಲ್ದಿನ. ನಿನ್ನಿಂದ ಎಷ್ಟೆಲ್ಲ ರಂಪಾರಾಮಾಯಣ ಆಗ್ತೈತೆ. ನಾವು ಊಟ ತಿಂಡಿ ಸರಿಯಾಗಿ ಮಾಡ್ದಲೇ ನೀನು ಹುಡುಕ್ತಾ ಇದೀವಿ. ನೀನು ನೋಡಿದ್ರೆ ಎಲ್ಲಿಗೆ ಹೋಗಿ ಕೂಕೊಂಡಿದ್ದೆ? ಯಾಕೆ ಹಿಂಗೆ ಮಾಡಿದೆ? ಏನೈತೆ ಹೇಳೆ ಜಯಮ್ಮ, ಎಲ್ಲಿಗೆ ಹೋಗಿದ್ದೆ? ಯಾರು ನಿನ್ನ ನನ್ನ ಎಳ್ಕೊಂಡು ಹೋಗಿದ್ರೇನೆ ಮನೆಯಿಂದನ? ಏನಾಯ್ತು ಹೇಳಿ, ಎಲ್ಲಿಗೆ ಹೋಗಿದ್ದೇನೆ? ಅಯ್ಯೋ ನಿನ್ನಿಂದನ ಏನೆಲ್ಲ ಆಗೋಯ್ತು ಮನೆಯಾಗ ಹೇಳು. ನಾವು ಹುಡ್ಕದೇ ಇರೋ ಜಾಗನೇ ಇಲ್ವಲ್ಲ, ಹೆಂಗೆ ಹುಡುಕ್ಬಿಟ್ವಿ, ಸಿಗಲೇ ಇಲ್ಲ ಎಲ್ಲೂ. ಈಗ ನೋಡಿದೆ ಕಣ್ಮುಂದೆನೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ. ಎಲ್ಲಿಗೆ ಹೋಗಿದ್ದೆ ಜೈ? ಹೇಳಮ್ಮ, ನಿನ್ನಿಂದನ ಇಲ್ಲಿ ಏನು ಆಗಬಾರ್ದೆಲ್ಲ ಆಗೋಗಿತ್ತೆ. ಹೇಳು, ಎಲ್ಲಿಗೆ ಹೋಗಿದ್ದೆ? ಎಲ್ಲಿದ್ದೆ ಇಷ್ಟು ದಿನನ? ಹೇಳ್ತೀನಪ್ಪ, ಹೇಳ್ತೀನಿ. ಎಲ್ಲರಿಗೂ ಉತ್ತರ ಕೊಡ್ತೀನಿ. ನಾನು ಎಲ್ಲಿಗೂ ಹೋಗಿರಲಿಲ್ಲ. ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇರಲಿಲ್ಲ ಅಲ್ವಾ? ನನ್ನ ದುಡ್ಡ ಕಳ್ಳ ಕಿತ್ಕೊಂಡೋಗೇನೆ ಅಂತಂದರೆ ನೀವು ನಂಬ್ತಾ ಇರಲಿಲ್ಲ ತಾನೇ ಯಾರೂ? ಹೌದು, ಅದಕ್ಕೆ ಮನೆ ಬಿಟ್ಟು ಹೋಗಿದ್ದ. ಎಲ್ಲಿದ್ದೆ? ಏನಾಗಿದೆ? ಯಾರ ಹತ್ರ ಇದ್ದೆ? ಯಾವ ಊರಾಗಿದ್ದೆ? ಹೇಳು ಜಯಮ್ಮ, ಇಷ್ಟು ದಿನ ಎಲ್ಲಿ ಮನೆ ಕಂಬ್ತಿದ್ದೆ? ಎಲ್ಲಿ ಊಟ ಮಾಡ್ತಿದ್ದೆ? ನಾನು ಎಲ್ಗೂ ಹೋಗಿರ್ಲಿಲ್ಲ. ಆ ಕಳ್ಳ ಕಿತ್ಕೊಂಡು ಹೋಗಿದ್ನಲ್ವಾ ಭೀಮ, ಅವನ್ನ ಎಳ್ಕೊಂಬರ್ಬೇಕು ಅಂತ ನಾ ಹೆಂಗಾದ್ರೂ ಮಾಡಿ ಹೋದೆ. ಈಗ ಅವನು ಜೊತೆಗೆ ಕರ್ಕೊಂಬಂದಿದ್ದೀನಿ. ಅವನು ಕರ್ಕೊಂಬರಕ್ಕೆ ಹೋಗಿದ್ದ? ಮತ್ತೆ ಎಲ್ಲಿ ಸಿಕ್ತ? ನೀನು ಎಲ್ಲಿ ಹುಡ್ಕೊಂಡು ಹೋಗಿದ್ದೆ ಇಷ್ಟು ದಿನ? ಎಲ್ಲಿ ಹೋಗಿದ್ದ? ಏನಮ್ಮ ಇದು? ಅಯ್ಯೋ, ನಿನ್ಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ? ಅಲ್ಲ, ನಾವು ಅಲ್ಲಿಗೆ ಬಿಟ್ಟಾಗ ಸುಮ್ಮನಾಗಬೇಕಿತ್ತು ತಾನೇ? ನಂಬಿಲ್ಲ ಅಂತೇಳಿ ಹೇಳ್ದೆ ಕೇಳ್ದೇನೆ ಹೋಗೋದಾ? ಹೂನಪ್ಪ, ಎಲ್ಲಾರು ನಂಬಿಸ್ಬೇಕಲ್ಲ ಮನೆಗಿರೋದ್ನೆಲ್ಲ. ಅದಕ್ಕೇನೆ ಅವ್ನು ಹೆಂಗಾದ್ರೂ ಮಾಡಿ ಎಳ್ಕೊಂಬರ್ಬೇಕು ಅಂತ ಹೋದೆ. ಆದರೆ ನನ್ನ ಮಗ ತಪ್ಪಿಸ್ಕೊಂಡು ಯಾವ್ಯಾವ ಊರಿಗೂ ಹೋದ. ಅವ್ರ ಅತ್ತೆ ಮನೆಗೆ ಹೋದ. ನಾನು ಅಲ್ಲಿಗೂ ಹುಡ್ಕೊಂಡೋದೆ. ಬರೋವರೆಗೂ ನಾನು ಮನೆಗೆ ಬರಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡೆ ಹೋದೆ. ಅವತ್ತು ಬೆಳಿಗ್ಗೆಲೇನೆ ನೀರು ಕಡಿಗೆ ಹೋದಾಳು, ಹಂಗೆ ಹೋಗ್ಬಿಟ್ಟೆ. ಅವ್ರ ಅತ್ತೆ ಊರಿಗೆ ಹೋಗಿರ್ಬೇಕು ಅಂತ ನನಗೆ ಅನುಮಾನ ಇತ್ತು. ಅಲ್ಲಿಗೆ ಸೀದಾ ಹುಡ್ಕೊಂಡೋದೆ. ನನ್ನ ಮಗ ಕೈಗೂ ಬಾಯಿಗೂ ಸಿಗಲಿಲ್ಲ. ತಿರುಗಿ ಹೆಂಗೋ ಅಲ್ಲಿಗೆ ಬಂದ. ನಾನು ಬರಲ್ಲ ಅಂದ. ನೀನು ಬರೋವರೆಗೂ ನಾನು ಇಲ್ಲಿಂದ ನಮ್ಮ ಊರಿಗೆ ಹೋಗಲ್ಲ ಅಂತ ಆಟ ಮಾಡ್ಕೊಂಡು 3 ದಿವಸ ಅಲ್ಲೇ ಇದ್ದೆ, ಅವ್ರ ಮನೆಗೆ ಇದ್ದೆ. ಬರೋವರೆಗೂ ಹೋಗಲ್ಲ ಅಂತಾನ. ಹೌದೇನೆ ಜೈ, ಬಂದ ಅವನೀಗ? ಅಲ್ಲಿದ್ದ ನೀನು ಹಂಗಾದ್ರೆ? ಅಯ್ಯೋ, ಎಂಥ ಕೆಲಸ ಆಗೋಯ್ತು ನೋಡು. ಕರಿಯ ಜಲ್ದಿ. ಅಲ್ಲ, ಆ ಕಳ್ಳನ ಮಗನ್ನ ಕಳ್ತನ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಕಳ್ತನ ಮಾಡ್ಕೊಂಡು ಹೋಗಿದ್ನ? ಏ ಭೀಮಾ, ಬಾರೋ ಇಲ್ಲಿ. ಭೀಮಾ, ನಿನ್ನ ಕತ್ತರಿಸಾಕ್ಬಿಡ್ತೀನಿ ನೋಡು. ನಾಚಿಕೆ ಆಗಲ್ವೇನೋ ನಿನಗೆ ಕಳ್ತನ ಮಾಡ್ಕೊಂಡು ಜೀವನ ಮಾಡೋಕ್ಕೆ? ರೀ, ನೀವು ಅವನ್ನ ಪದ್ಯಕ್ಕೆ ಹೋಗ್ಬೇಡಿ, ಸುಮ್ಮನೆ ಇರ್ರಿ. ನಾನು ಒದೆಯಲ್ಲ ಗಿದಿಯಲ್ಲ ಬೈಯಲ್ಲ, ಬಾ ಸುಮ್ಮನೆ ಬರೀವಿ ಅಂತ ಅಂದಿದ್ದಕ್ಕೆ ಅವನು ಇಲ್ಲಿವರೆಗೂ ಬಂದಿದ್ದಾನೆ. ಇಲ್ದಿರೋ ಬತ್ತಾನೆ ಇರಲಿಲ್ಲ. ಸುಮ್ಮನೆ ಇರ್ರಿ. ಅವನ ಮೇಲೆ ನೀವು ಕೈ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನನಗೋಸ್ಕರ ಅವ್ನು ಬಂದೇವನೆ. ಅವನೇನು ಹೇಳ್ತೇನೆ ಅಂತಾನ ಕೇಳ್ಕೊಂಡು ಅವನ್ನ ಸುಮ್ಮನೆ ಕಳಿಸಿ. ಒದೆಯಕ್ಕೆ ಹೋಗ್ಬೇಡಿ. ರವಿ, ನಿಮ್ಮ ಅಪ್ಪಗೆ ಹೇಳಪ್ಪ. ಅಪ್ಪ ಸುಮ್ಮನೆ ಇರು ನೀನು, ನೋಡೋಣ ಏನು ಹೇಳ್ತಾನೆ ಎಂಬದ. ಈ ನನ್ನ ಮಗ ಮಾಡಿರೋ ಕೆಲಸದಿಂದನ ಶ್ರೀದೇವಿ ಪಾಪ ಜೈಲ್ನಾಗಿದ್ದಾಳೆ ಇವತ್ತು. ಅವಳು ಯಾಕೆ ಜೈಲಿಗೆ ಹೋಗ್ತಾಳೆ?
ಅವಳನ್ನ ಪೊಲೀಸ್ನವರು ಎಳ್ಕೊಂಡು ಹೋಗ್ತಾರೆ? ಯಾಕೆ ಅಂದರೆ ಅಮ್ಮ, ರಾಣಿ ಶ್ರೀದೇವಿನೇ ರೌಡಿಗಳನ್ನ ಬಿಟ್ಟು ನಮ್ಮಮ್ಮನ ಕಿಡ್ನಾಪ್ ಮಾಡಿಸಿದಾಳೆ ಅಂತೇಳಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಸಿದ್ದಾರೆ. ನಿನ್ನೆ ನಾನು ಅಲ್ಲಿಗೆ ಹೋಗಿದ್ದೆ. ನಿಮ್ಮಮ್ಮ ಸಿಗೋವರೆಗೂ ನಿನ್ನ ಹೆಂಡ್ತಿ ಇಲ್ಲೇ ಇರ್ತಾಳೆ, ಹೋಗಪ್ಪ, ನಾವೇನು ಅರೆಸ್ಟ್ ಮಾಡಿಲ್ಲ, ಇಲ್ಲಿ ಇಟ್ಕೊಂತೀವಿ, ನಿಮ್ಮಮ್ಮ ಸಿಕ್ಕಿದ ಮೇಲೆ ವಿಚಾರಣೆ ಮಾಡಿ ಕಳಿಸ್ತೀವಿ, ಹೋಗು ಅಂತ ಹೇಳಿದ್ರು. ರಾಣಿ ಮಾಡಿರೋ ಇದರಿಂದ ನಾನು ಹೇಳ್ದೆ, ಶ್ರೀದೇವಿದೇನು ತಪ್ಪಿರಲ್ಲ, ಸುಮ್ಮನೆ ಕಂಪ್ಲೇಂಟ್ ಕೊಡಬೇಡ, ಹಂಗೆಲ್ಲ ಹೇಳ್ಬೇಡ ಸುಳ್ಳು ಅಂತ. ನನ್ನ ಮಾತೇ ಕೇಳಿಲ್ಲ ರಾಣಿ. ಏ ಭೀಮಾ, ನಾಚಿಕೆ ಆಗಲ್ವೇನೋ ನಿನಗೆ? ನೋಡು, ನಿನ್ನಿಂದನ ಒಂದು ಮನೆಗೆ ಎಷ್ಟು ಸಮಸ್ಯೆ ಆಗ್ತೈತಿ ಅಂತಾನ. ನನಗೆ ಕ್ಷಮಿಸ್ಬಿಡೋ ರವಿ. ಏನೋ ದುಡ್ಡಿನ ನೋಡಿದ ತಕ್ಷಣ ನನಗೆ ಆಸೆ ಆಯಿತು, ನಾನು ಕಿತ್ಕೊಂಡು ಹೊರಟ್ಬಿಟ್ಟೆ. ಆದರೆ ಪಾಪ ಈ ಜಯ ಕೈ ಬಂದು ಎಷ್ಟು ಗೋಳಾಡ್ತು, ಆವಾಗಲೇ ನನಗೂ ಗೊತ್ತಾಗಿದ್ದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಇನ್ಯಾವತ್ತೂ ಇಂಥ ಕಾಳ ಕೆಲಸ ಮಾಡಲ್ಲ. ಜಯಕಯ್ಯ, ನೀನು ನನ್ನ ಕ್ಷಮಿಸ್ಬಿಡು. ನನ್ನಿಂದನ ನಿಮ್ಮ ಸೊಸೆ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಂಗಾಗೈತಿ. ಇದಕ್ಕೆಲ್ಲ ಕಾರಣ ನಾನೇನೆ. ಅಣ್ಣ, ನಿಮ್ಮ ಹೆಂಡ್ತಿದೇನೂ ತಪ್ಪಿಲ್ಲ, ನಾನೇನೆ ಕಳ್ತನ ಮಾಡ್ಕೊಂಡು ದುಡ್ಡು ಕಿತ್ಕೊಂಡು ಹೋಗಿದ್ದು. ನೋಡ್ದೇನೋ ರವಿ, ನೋಡ್ದ ಅವನೇ ಕಿತ್ಕೊಂಡು ಹೋಗಿದ್ದು ಅಂತ ಹೇಳ್ದೆ ತಾನೆ. ಈಗಲಾದ್ರೂ ನನ್ನ ಮೇಲೆ ನಂಬಿಕೆ ಬಂತ ನಿನ್ಗೂ, ನಿಮ್ಮ ಅಪ್ಪಗೂ, ನಿಮ್ಮ ಅಜ್ಜಿಗೂ, ಎಲ್ಲರಿಗೂ. ನಾನೇನೇನು ಈ ಮನೆಗೆ ನನಗೇನು ಸಂಬಂಧ ಇಲ್ಲ ಅನ್ನಂಗೆ ಮಾತಾಡ್ಬಿಟ್ರಿ. ನಾನೇನೆ ಕೊಟ್ಟು ಕಳ್ಸಿರ್ತೀನಿ ಕಿತಾಪತಿ ಮಾಡಕ್ಕೆ, ಹಂಗೆ ಹಿಂಗೆ ಅಂತಾನ. ಈಗಲಾದ್ರೂ ಅರ್ಥ ಆಯ್ತಾ ನಿಮ್ಮಮ್ಮ ಎಂತ ಒಳಂಬೋದು? ಅವನ್ನ ಎಳ್ಕೊಂಬರ್ಲೇಬೇಕು, ನಿಮ್ಗೆಲ್ಲನ ಸತ್ಯ ತಿಳಿಸ್ಲೇಬೇಕು ಅಂತಾನೇನೆ ನಾನು ಹೇಳ್ದೆ ಕೇಳ್ದೆ ಹೋಗಿದ್ದು. ಹೇಳಿ ಕೇಳಿ ಹೋಗಿದ್ರೆ ನೀವು ಕಳಿಸ್ತಾ ಇರಲಿಲ್ಲ, ನಿಮಗೆ ಸತ್ಯನೂ ಗೊತ್ತಾಗ್ತಾ ಇರಲಿಲ್ಲ. ಏ ಭೀಮಾ, ಹೇಳು. ಹೌದು ಗೋವಿಂದಣ್ಣಯ್ಯ, ನಾನು ತಪ್ಪಾಯಿತು. ನಾನೇ ಕಿತ್ಕೊಂಡೋಗಿದ್ದು. ಜಯ ಕೈಂದೇನು ಇದ್ರಾಗೆ ಕಿತಾಪತಿ ಏನೂ ಇಲ್ಲ. ಎಷ್ಟು ಬೇಡ್ಕಂತು ಕೊಡೋ ಅಂತ ನಾನು ಆದರೂ ಕೊಡಲಿಲ್ಲ. ನಾನು ಯಾರಿಗೋ ಒಂದಿಷ್ಟು ಸಾಲ ಕೊಡಬೇಕಾಗಿತ್ತು, ಅವನು ಪೀಡ್ಸೋನು, ಅದಕ್ಕೋಸ್ಕರ ಕಿತ್ಕೊಂಡೋದೆ. ಈಗ ನಂತಾಗೆ ಕದ್ದಿರೋ ದುಡ್ಡೂ ಇಲ್ಲ, ಅಲ್ಲಿ ಕೊಟ್ಬಿಟ್ಟಿದ್ದೀನಿ. ಇನ್ನೊಂದ್ಸಲ ನಾನು ಹಿಂಗೆಲ್ಲ ಮಾಡಲ್ಲ. ಎಲ್ಲ ದುಡ್ಡೆಲ್ಲೋ ನಮ್ದು 5,000 ಕೊಡ್ತೀವೋ ಇಲ್ವೋ ಈಗ ಕಳ್ತನ ಮಾಡ್ಕೊಂಡು ಹೋಗಿ? ಈಗ ನೋಡು ಹೆಂಗೆ ಸಾಚಮ್ಮಂಗೆ ಮಾತಾಡ್ತಾನೆ. ರವಿ, ಅವನು ಬೈಬೇಡ, ನಾನು ದುಡ್ಡು ಕೇಳಲ್ಲ, ಏನಿದೆ ಸತ್ಯ ಅದು ನನ್ನ ಮನೆಗೆ ಬಂದು ಹೇಳು ಅಂತ ಅಂದಿದ್ಕೇನೆ ಬಂದೇವನೇ. ಏನು ದುಡ್ಡೇನು, ಇವತ್ತು ಸಂಪಾದನೆ ಮಾಡು, ನಾಳೆ ಸಂಪಾದನೆ ಮಾಡ್ಬೋದು, ಬಿಡು ದುಡ್ಡೇನು. ಅವ್ನು ತಿಂದು ಎಷ್ಟು ಉದ್ಧಾರ ಆಗ್ತಾನೆ ಭೀಮ. ಸತ್ಯ ಗೊತ್ತಾಯ್ತಲ್ಲ ನಿಮ್ಮೆಲ್ಲರಿಗೂ ಅವನಿಂದಾನ. ಅಯ್ಯೋ ಜಯಿ, ನಿನ್ನ ನಂಬೇಕಾಗಿತ್ತು ಕಣೆ ನೀನು ಹೇಳೋದು. ನೀನು ಮನೆಯಿಂದ ಹೋದ್ಮೇಲೆ ನಮಗೂ ಎಲ್ಲರಿಗೂ ಅರ್ಥ ಆಯಿತು, ನೀನು ಮಾಡಿರೋದು ತಪ್ಪಲ್ಲ. ನೀನು ಹೇಳ್ತಾ ಇರೋದು ನಿಜಾನೇ. ಕಳ್ಳ ನಿಜವಾಗ್ಲೂ ನಿನ್ನ ಹತ್ರ ದುಡ್ಡು ಕಿತ್ಕೊಂಡು ಹೋಗ್ಯವನೇ, ನಾವೇ ನಿನ್ನ ಮಾತು ನಂಬಲಿಲ್ಲ ಅಂತನ ನಮಗೂ ತುಂಬ ಬೇಜಾರಾಯಿತು. ಅದೇನು ಮಾಡೋದು, ನೀನು ಆಗ್ಲೇ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದೆ, ಅದಕ್ಕೆ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದೆ ಅಂದ್ಕೊಂಡು ನಾವು ರಾಣಿರೋರು ನಿನ್ನ ತವ್ರ ಮನೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡ್ಕಾಡಿದ್ವಿ. ನೀನು ನೋಡಿದ್ರೆ ಅವ್ರ ಅತ್ತೆ ಊರಿಗೆ ಹೋಗಿದ್ದೆ, ಅವ್ನು ಹುಡ್ಕೊಂಡು ಏನನ್ನ ಹೆಚ್ಚು ಕಮ್ಮಿ ಆಗಿದ್ರೆ ಏನೇ ಗತಿ? ಆದರೆ ಆಗಲಿ ಬಿಡ್ರಿ. ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ವಲ್ಲ, ಇಷ್ಟು ವರ್ಷ ಸಂಸಾರ ಮಾಡಿದ್ರು ನಿನಗೆ ನಂಬಿಕೆ ಇರಲಿಲ್ವಲ್ಲ, ಅದಕ್ಕೆ ನಿನ್ನ ನಂಬಿಸ್ಬೇಕು, ನಿನ್ಗೆ ಅರ್ಥ ಮಾಡಿಸ್ಬೇಕು. ನಿನ್ನ ಹೆಂಡತಿ ಎಂತವಳು ಅಂತಾನೆ ನಾನು ಹೋಗಿದ್ದು. ಈಗಲಾದ್ರೂ ಗೊತ್ತಾಯ್ತಾ ನಾನು ಸತ್ಯ ಹೇಳಿದ್ದು ಅಂತಾನ? ಗೊತ್ತಾಯ್ತು. ಆದರೆ ನಿನ್ನ ಸೊಸೆ ಶ್ರೀದೇವಿ ಮೇಲೆ ಕಂಪ್ಲೇಂಟ್ ಕೊಟ್ಟವಳಲ್ಲ ನಿನ್ನ ಮಗಳು, ಅದಕ್ಕೇನು ಮಾಡ್ತೀಯ? ಹೌದಾ, ನಾನೇ ಬಿಡಿಸ್ತೀನಿ ಬಿಡು. ಸ್ಟೇಷನಿಗೆ ಹೋಗಿ ಇವತ್ತೋ ಇಲ್ಲ ನಾಳೆಕಾದ್ರೂ ಹೋಗಿ ನಾನು ಬಂದಿದ್ದೀನಿ ಹಿಂಗಾಯ್ತು ಅಂತಾನ ಹೇಳೋಣ. ಜಯಕ್ಕ ಪೊಲೀಸ್ ಸ್ಟೇಷನ್ಗೆ ಏನೋ ಹೋಗ್ಬೇಡ, ಆಮೇಲೆ ಹೋಗಿ ನನ್ನ ಮೇಲೆ ಹೇಳ್ಗಿಳಿಯ. ಏನೋ ನೀನು ಬೇಡ್ಕ ಮಾತಿಗೆ ನಾನು ಇಲ್ಲಿ ಬಂದು ಎಲ್ಲ ನಿಜ ಒಪ್ಕೊತಾ ಇದ್ದೀನಿ, ಆಮೇಲೆ ಅಲ್ಲೆಲ್ಲ ಹೇಳಿ ನಾನು ಸಿಗಾಕಿಸ್ಬೇಡ. ಆಯ್ತು ಬಿಡೋ ಭೀಮಾ, ನಾನು ಹೇಳಿದ ಮಾತಿಗೆ ಒಪ್ಕೊಂಡು ಇಲ್ಲಿಗಾನ ಬಂದಿದೆಯಲ್ಲ, ನಿನಗೆ ಪೊಲೀಸ್ ಕಂಪ್ಲೇಂಟು ಕೊಡಲ್ಲ. ನಿನ್ನೇನು ದುಡ್ಡನ್ನು ಕೇಳೋದು ಇಲ್ಲ. ನಮ್ಮ ಮನೆಯವ್ರಿಗೆ ನಾನೇನು ಅಂತ ಅರ್ಥ ಆಯ್ತಲ್ಲ, ಅರ್ಥ ಮಾಡಿಸ್ತಲ್ಲ ಇಲ್ಲಿವರೆಗೂ ಬಂದು ನನ್ನ ಮಾತಿಗೆ ಬೆಲೆ ಕೊಟ್ಟು. ಇನ್ನೊಂದ್ಸಲ ಹಿಂಗೆಲ್ಲನ ಗಿದ್ಯಕ್ಕೆ ಹೋಗ್ಬೇಡ. ಎಲ್ಲರೂ ನನ್ನಂಗೆ ಒಳ್ಳೆಯವ್ರಿರಲ್ಲ, ಒದ್ದು ಒಳಗಾಗ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ. ಸರಿ ಆಯ್ತು ಕಣ್ ಜಯಕಯ್ಯ, ನನಗೆ ಕ್ಷಮಿಸ್ಬಿಡು. ಅಣ್ಣ ಗೋವಿಂದಣ್ಣಯ್ಯ, ರವಿ, ನನಗೆ ಕ್ಷಮಿಸ್ಬಿಡಿ. ನಿಮ್ಮ ಅಮ್ಮನ ಹತ್ರ ಇದ್ದಿದ್ದ ದುಡ್ಡ ನಾನೇ ಕಿತ್ಕೊಂಡು ಹೋಗಿದ್ದು. ಈಗ ನನ್ನ ಹತ್ರ ದುಡ್ಡೂ ಇಲ್ಲ, ಯಾವಾಗಾದರೂ ಇದ್ದಾಗ ಬೇಕು ಅಂದರೆ ವಾಪಸ್ ಕೊಡ್ತೀನಿ. ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಅಮ್ಮಯಿಂದ ಏನೂ ತಪ್ಪಿಲ್ಲ, ನಿಮ್ಮ ಅಮ್ಮ ಏನು ನನ್ನ ಕೈಗೇನು ಹೇಳ್ಕೊಟ್ಟು ಇಲ್ಲ, ಏನೂ ಇಲ್ಲ. ಅಲ್ವೋ ಭೀಮಾ, ನಿನಗೇನೋ ಬಂದೈತೆ, ಕತ್ತೆ ಇದ್ದಂಗಿದೆಯಾ? ಕಳ್ತನ ಮಾಡೋವಂಥದ್ದು ಏನೋ ಆಗೈತಿ ನಿನಗೆ? ದುಡ್ಡು ತಗೊಂಡು ತಿನ್ನಕ್ಕಾಗಲ್ವ ನಿನಗೆ? ಹಿಂಗೆ ಕಳ್ತನ ಮಾಡಿದ್ರೆ ಯಾವತ್ತಾದ್ರೂ ಒಂದು ದಿವಸ ಯಾವನ ಒಡೆದ್ಗಿಡ್ದು ಹಾಕ್ತಾನೆ ತಲೆನ. ಏನೋ ನಮ್ಮ ಮನೆಯವರಾಗಕ್ಕೆ ಸುಮ್ಮನೆ ಬಿಟ್ಟಿದ್ದಾರೆ. ಹಿಂಗೆ ಕಳ್ತನ ಮಾಡಿದ್ರೆ ಇನ್ಯಾರನಾಗಿದ್ರೆ ಏನೂ ಇಲ್ಲ, ಇಷ್ಟೊತ್ತಿಗೆ ನಿನ್ನ ಜಾಡ್ಸಿ ಒದ್ದಿರೋರು ಒಡೆದು ಸಾಯಿಸಿಬಿಡ್ತಾರೆ. ಹುಷಾರು, ಇನ್ಮೇಲೆ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ. ನೆಟ್ಟಿಗೆ ದುಡ್ಕೊಂಡು ತಿಂಬತ್ ಕಲ್ತ್ಕ. ಸರಿ ಆಯ್ತಜ್ಜಿ, ಇನ್ಮೇಲೆ ಹಂಗೆಲ್ಲ ಕಳ್ತನ ಮಾಡಲ್ಲ, ಹೋಗ್ತೀನಿ ನಾನು. ಇವ ಅಕ್ಕಂದು ಏನೂ ತಪ್ಪಿಲ್ಲ, ಅಕ್ಕಗೆ ಏನು ಬೈಬೇಡ್ರಿ. ಆಯಿತು, ತೊಲಗು, ಮಖ ತೋರಿಸ್ಬೇಡ. ನಿನ್ನಿಂದ ನನ್ನ ಮನೆಗೆ ಎಷ್ಟು ಜಗಳ ಆಯಿತು, ಎಷ್ಟು ನಾವು ಒದ್ದಾಡಿದ್ದೀವಿ, ಎಲ್ಲೆಲ್ಲಿ ಬೇಕಂದ್ರೆ ಅಲ್ಲೆಲ್ಲ ಹುಡ್ಕಾಡಿದ್ದೀವಿ. ಥೂ ಏಮ್ಮ, ನೀನು ಕಳೆದೋಗಿದ್ಯಾ ಅಂತೇಳಿ ಈಗ ಶ್ರೀದೇವಿ ಜೈಲ್ನಾಗಿದ್ದಾಳೆ. ಹೌದೇನು ರವಿ? ಅಯ್ಯೋ, ರಾಣಿಗೆ ನನ್ನ ಮೇಲೆ ತುಂಬ ಪ್ರೀತಿ, ಅದಕ್ಕೆ ಶ್ರೀದೇವಿ ಹಿಂಗೇನ ಮಾಡಿಸಿರ್ಬೋದೇನೋ ಕಿಡ್ನಾಪ ಅಂತ ಕಂಪ್ಲೇಂಟ್ ಕೊಟ್ಟಾಳು. ಹೋಗ್ಲಿ ಬಿಡು, ನಾನೇ ಬಂದು ಪೊಲೀಸ್ನವ್ರಿಗೆ ಹೇಳಿ ನಿನ್ನ ಹೆಂಡ್ತಿನ ಬಿಡಿಸ್ತೀನಿ, ನೀನೇನು ಬೇಜಾರಾಗಬೇಡ. ಸರಿ ಆಯಿತು, ಊಟ ಮಾಡೋಕೆ ಹೋಗಿ.
ನಿನ್ನಿಂದ ನಾವು ಎಲ್ಲೆಲ್ಲಿ ಹುಡ್ಕಾಡಿದ್ವಿ ಹೇಳಾದ್ರೂ ಹೋಗ್ಬೇಕು ತಾನೆ ಹಾಂ ಹೇಳ್ದಲ್ಲ ಯಾಕೆ ಹೋದೆ ಜಗ್ಗಿ ನೀನು ಅಲ್ಲ ಎಲ್ಲ ಮುಗ್ದೋದ್ಮೇಲೆ ಯಾಕೆ ನಿನಗೆ ಅದು ಯಾಕೆ ಹಂಗನ್ನಿಸ್ತು ಹಾಂ ಇನ್ನೊಂದ್ಸಲ ಹಿಂಗೆ ಆದಾಗ್ಲ ಹಿಂಗೆ ಮಾತಾಡ್ತಿರಲ್ಲ ನೀವು ನನ್ನ ಮೇಲೆ ನಂಬಿಕೆ ಬರೋದು ಹೆಂಗೆ ಅದಕ್ಕೇನೆ ಹೆಂಗನಾಗ್ಲಿ ಹೇಳು ಅವ್ನು ಎಳ್ಕೊಂಡ್ ಬರಲೇಬೇಕು ಮನೆಗೆ ಅಂತ ನಾನು ಹೋಗಿದ್ದು ಯಾರಿಗೂ ಹೇಳ್ದೇನೆ ಹೇಳಿದ್ರೆ ನೀವೇನು ಹೋಗಕ್ ಬಿಡ್ತಿದ್ರ ಬೇಡ ಅಂತ ಸುಮ್ಮನೆ ಇರಿಸ್ತಿದ್ರಿ ಅದಕ್ಕೆ ಹೇಳ್ದೆ ಕೇಳ್ದೆ ಹೋಗಿದ್ದು ಹಂಗೆ ಹೋದ್ರೆ ಗೊತ್ತಾಗೋದು ನಿಮ್ಗೆ ಅಂತಾನೆ ಈಗ ಗೊತ್ತಾಯ್ತಲ್ಲ ನಾನೇನು ಅಂತಾನೆ ಗೊತ್ತಾಯ್ತು ಬಿಡಮ್ಮ ನಮಗೇನು ಇಡೀ ಊರಿಗೆ ಗೊತ್ತಾಯ್ತು ನೀನು ಎಂತವಳು ಅಂತಾನ ಬಾ ಉಣ್ಣೋಗಿ ಹೋಗಿ ಮೊದ್ಲು ಹೋಗಿ ಆ ಶ್ರೀದೇವಿನ ಬಿಡಿಸ್ಕೊಂಬರ್ಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.